ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಯಶಸ್ವಿಯಾಗಿ ಜರುಗಿದ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಜೂನ್ 12ರ ಬೆಳಗ್ಗೆ 11 ಗಂಟೆ ಸಂದರ್ಭ ಜಮಖಂಡಿ ತಾಲೂಕಾ ಕಾನೂನು ಸೇವಾ ಸಮಿತಿ, ನ್ಯಾಯವಾದಿಗಳ ಸಂಘ ಹಾಗೂ ತಾಲೂಕಾ ಆಡಳಿತ ಮತ್ತು ಬಾಲಿಕೆಯರ ಸರ್ಕಾರಿ ಪದವಿ ಪೂರ್ವ ಮತ್ತು ಪ್ರೌಢಶಾಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ನಗರದ ಸರ್ಕಾರಿ ಬಾಲಿಕೆಯರ ಪ್ರೌಢಶಾಲೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ತಾಲೂಕಾ ಕಾನೂನು ಸೇವಾ ಸಮಿತಿ ಅಧ್ಯಕ್ಷರು ಹಾಗೂ ಪ್ರಧಾನ ಹಿರಿಯ ದಿವಾನಿ ನ್ಯಾಯಾಧೀಶ ರಾಜಶೇಖರ್ ಎಸ್ ಹರಸೂರ್, ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದ ಮತ್ತು ಪ್ರೌಢ ವಿಭಾಗದ ಪ್ರಾಚಾರ್ಯ ಮಹಾಂತೇಶ್ ನರಸನಗೌಡ, ಮುಖ್ಯ ಅತಿಥಿಗಳಾದ ತಾಲೂಕು ಕಾನೂನು ಸೇವಾ ಸಮಿತಿ ಸದಸ್ಯ ಕಾರ್ಯದರ್ಶಿ ಮತ್ತು ಪ್ರಧಾನ ಸಿವಿಲ್ ನ್ಯಾಯಾಧೀಶ ಅರ್ಷದ್ ಅನ್ಸಾರಿ, ನ್ಯಾಯವಾದಿಗಳ ಸಂಘದ ಉಪಾಧ್ಯಕ್ಷ ಎಸ್.ಬಿ. ಕಾಳೆ, ನ್ಯಾಯವಾದಿ ಎಲ್.ಎಲ್. ಸವದಿ, ಕಾರ್ಮಿಕ ನಿರೀಕ್ಷಕ ಪಿ.ವಿ. ಮಾವರ್ಕರ್, ಹಿರಿಯ ಶಿಕ್ಷಕ ಎಂ.ಎಸ್. ಮೆಂಡಿಕೇರಿ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಮಾತನಾಡಿದರು. ನ್ಯಾಯಾಧೀಶ ಅರ್ಷದ್ ಅನ್ಸಾರಿ ಅವರು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಯ ಮಹತ್ವವನ್ನು ತಿಳಿಸಿಕೊಟ್ಟರು. ಪ್ರಾಚಾರ್ಯ ಮಹಾಂತೇಶ್ ನರಸನಗೌಡ, ಕಾರ್ಮಿಕ ನಿರೀಕ್ಷಕ ಪಿ.ವಿ. ಮಾವರ್ಕರ್ ಅವರು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಯ ಕುರಿತು ಅನುಸರಿಸಬೇಕಾದ ಕಾನೂನುಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನು ನ್ಯಾಯವಾದಿ ಎಲ್.ಎಲ್. ಸವದಿ ಅವರು ನೀಡಿದರು. ಕಾರ್ಯಕ್ರಮದ ನಿರೂಪಣೆ ಎ.ಎಸ್. ಭಾಗಿ ಶಿಕ್ಷಕಿಯವರು ಮಾಡಿದರೆ, ಸ್ವಾಗತವನ್ನು ಗೀತಾ ಕಲೂತಿಯವರು ಮಾಡಿದರು. ಕಾರ್ಯಕ್ರಮದ ವಂದನಾರ್ಪಣೆಯನ್ನು ಶಿಕ್ಷಕಿ ಎ.ಎ. ಚಂದಾವಲೆ ಅವರು ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ ನ್ಯಾಯಾಲಯದ ಸಿಬ್ಬಂದಿಗಳು ಹಾಗೂ ಶಿಕ್ಷಕಿಯರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಪ್ರದೇಶ ಹಾಗೂ ನಾನು ಕೆಲಸ ಮಾಡುವ ಸ್ಥಳದಲ್ಲಿ ಯಾವುದೇ ಬಾಲಕಾರ್ಮಿಕರು ಕಂಡು ಬಂದಲ್ಲಿ ನೇಮಿಸಿಕೊಂಡ ಮಾಲೀಕರು ಹಾಗೂ ಪೋಷಕರಿಗೆ ತಿಳುವಳಿಕೆ ನೀಡಿ ಮಗುವನ್ನು ಶಾಲೆಗೆ ಸೇರಿಸುತ್ತೇನೆ. ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕರನ್ನು ತೊಡಗಿಸಿಕೊಂಡು ತಯಾರಿಸಲ್ಪಟ್ಟ ಯಾವುದೇ ವಸ್ತುವನ್ನು ಉಪಯೋಗಿಸುವುದಿಲ್ಲ ಮತ್ತು ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕರ ಸೇವೆಯನ್ನು ಪಡೆಯುವುದಿಲ್ಲವೆಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನವಾದ ಇಂದು ಪ್ರಮಾಣ ಮಾಡುತ್ತೇನೆ. ಇವತ್ತು ನಾವು ನೋಡ್ತಿರ್ಬೋದು, ಸಮಾಜದಲ್ಲಿ ವಿದ್ಯಾರ್ಥಿಗಳ ಒಂದು ಹಕ್ಕು ಅಂತಂದರೆ ಶಾಲೆಗೆ ಹೋಗೋದು. ಅವರ ಒಂದು ಪ್ರಮುಖ ಉದ್ದೇಶ ಅವರು ಶಾಲೆಗೆ ಹೋಗಬೇಕು. ಆದರೆ ಇವತ್ತಿನ ದಿನಗಳಲ್ಲಿ ಅವರು ಹೋಟೆಲ್ನಲ್ಲಿ ಕೆಲಸ ಮಾಡಲಿಕ್ಕೆ ಹೋಗ್ಬೋದು, ಹಾಗೂ ಇತರೆ ಕಡೆ ಇಟ್ಟಂಗಿ ಬಟ್ಟಿಗಳಲ್ಲಿ ಕೆಲಸ ಮಾಡಕ್ಕೆ ಹೋಗೋದು, ಕಾರ್ಮಿಕ ಕೆಲಸಗಳನ್ನು ಮಾಡಲಿಕ್ಕೆ ಹೋಗೋದು, ಈ ಥರ ಆಗ್ತಿದೆ. ಅದನ್ನೆಲ್ಲ ತಡೆಗಟ್ಟುವ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಇದರ ಉದ್ದೇಶ ಅಂತಂದರೆ ನಿಮಗೆಲ್ಲ ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸೋದು ಮತ್ತು ಇದನ್ನು ತಡೆಗಟ್ಟುವ ಒಂದು ಮೂಲ ಉದ್ದೇಶವಾಗಿದೆ. ಆದ್ರಿಂದ ನೀವು ಏನಾರ ಇದ್ರೆ ಇದನ್ನ ರಿಪೋರ್ಟ್ ಮಾಡ್ಬೋದು. ಇದ್ರ ಬಗ್ಗೆ ಕಾನೂನಲ್ಲಿದೆ, ಇಗ್ನೋರೆನ್ಸ್ ಆಫ್ ಲಾ ನೋ ಎಕ್ಸ್ಕ್ಯೂಸ್ ಅಂತ. ಅಂದ್ರೆ ಭಾರತ ದೇಶದಲ್ಲಿ ಇರ್ತಕ್ಕಂಥ ನಾವೆಲ್ಲರೂ ಪ್ರಜೆಗಳು, ಮಕ್ಕಳು ಎಲ್ಲರೂ ಬಂತು. ಅದರಲ್ಲಿ ಭಾರತದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಜೆಗಳು ಈ ನಮ್ಮ ದೇಶದ ಕಾನೂನುಗಳನ್ನ ಅರ್ಥಕೊಂಡಿರ್ಬೇಕು ಅನ್ನೋ ಒಂದು ನಿಯಮ ಇದೆ. ಯಾವುದೇ ಒಂದು ನಾವು ತಪ್ಪು ಮಾಡಿ ಅಥವಾ ಯಾವುದೇ ಒಂದು ಅಪರಾಧ ಮಾಡಿ ನನಗೆ ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ, ನನಗೆ ಕಾನೂನು ಗೊತ್ತಿರಲಿಲ್ಲ, ಗೊತ್ತಿದ್ರೆ ನಾನು ಮಾಡ್ತಾ ಇರಲಿಲ್ಲ ಅಂತ ತಪ್ಪಿಸ್ಕೊಳ್ಳಕ್ ಸಾಧ್ಯ ಇಲ್ಲ. ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸಲೇಬೇಕು. ಹಾಗಾಗಿ ಈ ನಾವು ತಾಲೂಕು ಕಾನೂನು ಸೇವಾ ಸಮಿತಿ ವತಿಯಿಂದ ಈ ಕಾನೂನು ಅರಿವು ಕಾರ್ಯಕ್ರಮಗಳನ್ನ ನಾವು ಪ್ರತಿ ತಿಂಗಳು ಹಮ್ಮಿಕೊಂಡಿರ್ತೀವಿ. ಒಂದೊಂದು ವಿಷಯದ ಬಗ್ಗೆ ನಾವು ಕಾನೂನಿನ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ಆ ಕಾನೂನಿನ ಮಾಹಿತಿಯನ್ನು ಪಡೆದು ನಿಮ್ಮ ಜೀವನದಲ್ಲಿ ಕಾನೂನನ್ನು ಪಾಲನೆ ಮಾಡಲಿ, ಯಾವುದೇ ತಪ್ಪು ನಿಮ್ಮಿಂದ ಆಗದೇ ಇರಲಿ, ಮತ್ತೆ ನೀವು ತಿಳಿದುಕೊಂಡಂತಹ ಕಾನೂನುಗಳನ್ನು ನಿಮ್ಮ ಮನೆಯವರಿಗೆ, ನಿಮ್ಮ ಅಕ್ಕಪಕ್ಕದ ಮನೆಯವರಿಗೆ ತಿಳಿಸಿ ಹೇಳಿ. ಅಂದಾಗ ಮಾತ್ರ ನಾವು ಈ ಥರದ ಸಮಾರಂಭಗಳನ್ನು ಮಾಡಿದಾಗ ಅದಕ್ಕೆ ಒಂದು ಸಾರ್ಥಕ್ಯತೆ ಸಿಗುತ್ತೆ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಬಾಲ ಕಾರ್ಮಿಕ ಪದ್ಧತಿಯನ್ನ ಒಂದು ಪ್ರಮುಖ ವಿಷಯವಾಗಿ ಕೈಗೆತ್ತಿಕೊಂಡಿದೆ. ಯಾಕಪ್ಪ ಅಂತಾರಾಷ್ಟ್ರೀಯ ಇದನ್ನ ಬಾಲ ಕಾರ್ಮಿಕವನ್ನ ಎದಕ್ಕೆ ಕೈಗೆತ್ತಿಕೊಂತಂತಂದ್ರೆ, ಸುಮಾರು 1919ರಲ್ಲಿ
ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆಯು ಸ್ಥಾಪನೆ ಆಯಿತು. ಆ 1919ರಲ್ಲಿ ಸ್ಥಾಪನೆಯಾದಾಗ ವಿಶ್ವದಾದ್ಯಂತ ಸುಮಾರು 152 ಮಿಲಿಯನ್ ಬಾಲ ಕಾರ್ಮಿಕರು ಕೆಲಸ ಮಾಡ್ತಿರೋದು ಗಣನೆಗೆ ಬಂತು. ಅದರಲ್ಲಿ 10 ಮಿಲಿಯನ್ ಬಾಲ ಕಾರ್ಮಿಕರು ನಮ್ಮ ಭಾರತದಲ್ಲಿ ಇದ್ರು ಅನ್ನೋದನ್ನ ನಾವು ಗಮನಿಸಬಹುದು. ಯಾಕಂದ್ರೆ ಇಷ್ಟು ಕಟ್ಟುನಿಟ್ಟಾದ ಶಾಸಕಾಂಗ ಕಾನೂನುಗಳಿದ್ರೂ ಇನ್ನೂ ಆದ್ರೂ ಬಾಲ ಕಾರ್ಮಿಕರು ಉದ್ಯೋಗದಲ್ಲಿ ಆಗಿರಬಹುದು, ಯಾವುದಾದ್ರೂ ಫ್ಯಾಕ್ಟ್ರೀಸ್ ವರ್ಕಲ್ಲಿ ಆಗಿರಬಹುದು, ಕೆಲಸ ಮಾಡುವುದು ಇನ್ನೂ ಸುಧಾರಣೆಯಾಗಿಲ್ಲ. ಆದ್ದರಿಂದ ನಾವು ಪ್ರತಿಯೊಬ್ಬರು ಇಲ್ಲಿ ಮುದ್ದು ವಿದ್ಯಾರ್ಥಿಗಳು ಎಲ್ಲ ಇದ್ದೀರಿ. ನೀವು ವಿದ್ಯಾರ್ಥಿಗಳು ಮುಂದಿನ ಪ್ರಜೆಗಳಂತ ಹೇಳಬಹುದು. ನೀವು ಕೈಗೆತ್ತಿಕೊಂಡ್ರಂದ್ರೆ ಈಗ ನೀವೆಲ್ಲಾದ್ರೂ ಸ್ಕೂಲಿಗೆ ಬರ್ತಿರ್ಬಹುದು, ಯಾವ್ದಾದ್ರು ಒಂದು ಹುಡುಗ ವರ್ಕ್ ಮಾಡ್ತಿರ್ತಾನೆ, ಯಾವ್ದೋ ಒಂದು ಹೋಟೆಲ್ನಲ್ಲಿ ಆಗಿರ್ಬೋದು, ಎದ್ರಲ್ಲಾದ್ರೂ ವರ್ಕ್ ಮಾಡ್ತಿರ್ತಾರೆ. ಆ ಹುಡುಗನಿಗೆ ಬುದ್ಧಿ ಮಾತು ಹೇಳ್ಬೇಕು, ಆ ಮಾಲೀಕರಿಗೆ ಬುದ್ಧಿ ಮಾತು ಹೇಳ್ಬೇಕು. ಇಲ್ಲ, ಈ ಹುಡುಗನಿಗೆ ಇನ್ನು ಶಿಕ್ಷಣ ಕೊಡಬೇಕು, ಶಿಕ್ಷಣದ ಅವಶ್ಯಕತೆ ಇದೆ, ಮುಂದೆ ಇದೆ ಅವ್ರ ಜೀವನವನ್ನು ರೂಪಿಸ್ಕೊಳ್ಳೋದು. ಮತ್ತು ಇದು ಒಂದು ಬಾಲ ಕಾರ್ಮಿಕ ಪದ್ಧತಿ ವಿರೋಧಿಯಾಗಿದೆ. ಎಲ್ಲ ಮುದ್ದು ವಿದ್ಯಾರ್ಥಿನಿಯರು ಇವತ್ತಿನಿಂದಲೇ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ಎಲ್ಲಾದ್ರೂ ಹೋಟೆಲ್ಗಳಲ್ಲಾಗಿರ್ಬೋದು, ಉದ್ಯಮಿಗಳಲ್ಲಾಗಿರ್ಬೋದು, ಎಲ್ಲಾದ್ರೂ ಯಾವ್ದಾದ್ರೂ ಬಾಲಕನನ್ನ ನೀವು ಕಂಡ್ರೆ ಆ ಹೋಟೆಲ್ ಮಾಲೀಕರಿಗೆ ಬುದ್ಧಿವಾದ ಹೇಳಬೇಕು. ಮತ್ತು ಅದೇ ರೀತಿಯಾಗಿ ನಿಮ್ಮ ಮಾತುಗಳನ್ನ ಕೇಳದೆ ಇದ್ರೆ ನಿಮ್ಮ ಹತ್ತಿರದಲ್ಲೇ ಪೊಲೀಸ್ ಸ್ಟೇಷನ್ ಇವೆ, ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀವು ತಿಳಿಸ್ಬೇಕು. ಮತ್ತು ಇವನ್ ನಾವು ವಕೀಲರು ಎಲ್ಲ ಇರ್ತೀವಿ, ನೀವು ವಕೀಲರಿಗೆ ಬಂದು ತಿಳಿಸಿದ್ರೆ ನಾವು ಮುಂದಿನ ಕ್ರಮನೂ ನೋಡ್ಕೋತೀವಿ. ಅದೇ ರೀತಿಯಾಗಿ ಕಾನೂನು ಸೇವಾ ಆಯೋಗನೂ ಇದೆ. ನೀವು ಪ್ರತಿಯೊಬ್ಬ ವಿದ್ಯಾರ್ಥಿನಿ ಇವತ್ತಿನಿಂದಲೇ ಎಚ್ಚೆತ್ತುಕೊಳ್ಳಿ. ಎಲ್ಲಾದ್ರೂ ಒಬ್ಬ ಬಾಲ ಕಾರ್ಮಿಕ ಎಲ್ಲಾದ್ರೂ ಯಾವ್ದಾದ್ರು ಉದ್ಯಮದಲ್ಲಿ ಕೆಲಸ ಮಾಡ್ತಿದ್ರೆ ಆ ಮಾಲೀಕರಿಗೆ ಬುದ್ಧಿ ಮಾತು ಹೇಳಿ ಈ ರೀತಿ ಬಾಲ ಕಾರ್ಮಿಕರನ್ನ ದುಡಿಸ್ಕೋಬಾರ್ದು ಅಂತ ಹೇಳ್ಬೇಕು. ಕಾರ್ಮಿಕರಂದ್ರೆ ಯಾರಪ್ಪ ಅಂತಂದ್ರೆ ಯಾರು ಮಾಲೀಕರ ಹತ್ರ ಪಗಾರಗೋಸ್ಕರ ಅಂದ್ರೆ ಸಂಭಾವನೆಗೋಸ್ಕರ ಯಾರು ದುಡಿದ್ರೆ ಅವರೆಲ್ಲರೂ ಸಹಿತ ಕಾರ್ಮಿಕರು ಅಂತ ಹೇಳ್ತೀವಿ. ಇನ್ನು ಬಾಲ ಕಾರ್ಮಿಕರು ಯಾರಪ್ಪ ಅಂತಂದ್ರೆ 6 ವರ್ಷದಿಂದ 14 ವರ್ಷದ ಮಕ್ಕಳನ್ನ ಬಾಲಕರು ಅಂತ ಕರಿತೀವಿ. ಹೌದಾ? ಅಂತ ಮಕ್ಕಳು ಏನಾದ್ರು ಯಾವುದೇ ವಲಯದಲ್ಲಿ ಕೆಲಸ ಮಾಡ್ತಿದ್ರೆ ಅವರೆಲ್ಲರೂ ಸಹಿತ ಬಾಲ ಕಾರ್ಮಿಕರಾಗ್ತಾರೆ. ಇನ್ನು 16ರಿಂದ 18 ವರ್ಷದೊಳಗಿನ ಮಕ್ಕಳು ಏನಾದ್ರೆ 14ರಿಂದ 18 ವರ್ಷದೊಳಗಿನ ಮಕ್ಕಳು ಇದ್ರಂದ್ರೆ ಅಪಾಯಕಾರಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ರಂದ್ರೆ ಅವ್ರಿಗೂ ಸಹಿತ ಬಾಲ ಕಾರ್ಮಿಕರು ಅಂತ ಕರಿತೀವಿ. ಅಪಾಯಕಾರಿ ಅಂದ್ರೆ ಯಾವುದು? ಇಟ್ಟಂಗಿ ಬಟ್ಟಿ, ಕಟ್ಟಡ ಕೆಲಸ ಮಾಡೋದು, ಬಾರ್, ಹೋಟೆಲ್, ರೆಸ್ಟೋರೆಂಟ್, ಧಾಬಾ, ರಸ್ತೆ ರಿಪೇರಿ ಮಾಡೋದು, ಎಲೆಕ್ಟ್ರಿಕಲ್ ಕಂಬ ಕೆಲಸ ಮಾಡ್ತಿರ್ತಾರಲ್ಲ, ಅಂತ ಹೆವಿ ವರ್ಕ್ ಇರುತ್ತಲ್ಲ, ಪಟಾಕಿ, ಸಿಡಿಮದ್ದು, ಕಲ್ಲು ಎಬ್ಸೋದು, ಇಂಥವೆಲ್ಲ ಮಾಡಿದ್ರೆ ಅಂಥವು ಸಹಿತ ಅಪಾಯಕಾರಿ ಸಂಸ್ಥೆಗಳಂತ ಕನ್ಸಿಡರ್ ಮಾಡ್ತೀವಿ. ಅಂತಲ್ಲಿ ಏನಾರು ಮಗು ಕಂಡು ಬಂತಂದ್ರೆ ನೀವೆಲ್ಲರೂ ಸಹಿತ 1098 ಗೊತ್ತಲ್ಲ ನಿಮಗೆಲ್ಲ? ಹೆಲ್ಪ್ ಲೈನ್ ಮತ್ತೆ ಎದಕ್ಕೆ ಹೆಲ್ಪ್ ತಗೋಬೋದು? ಅದನ್ನ ಪ್ರತಿಯೊಂದಕ್ಕೂ ತಗೋಬೋದು. ಹೌದಾ? ಸಣ್ಣ ಮಕ್ಕಳು ಮದುವೆ ಮಾಡ್ತಿದ್ರೆ ತಗೋಬಹುದು, ಮಕ್ಕಳಿಗೆ ಹರಾಸ್ಮೆಂಟ್ ಆದ್ರೆ ತಗೋಬಹುದು, ಮಕ್ಕಳೆಲ್ಲ ಕೆಲಸ ಮಾಡ್ತಿದ್ರೆ ತಗೋಬಹುದು. 1098 ಇದ್ರ ಬಗ್ಗೆ ಗೊತ್ತಲ್ಲ ಎಲ್ರಿಗೂ? ಆ ಹೆಲ್ಪ್ ಲೈನ್ ನೀವು ಏನಾದ್ರು ಫೋನ್ ಮಾಡಿದ್ರಂದ್ರೆ ನಿಮ್ಮ ಹೆಸರು ಎಲ್ಲೂ ಡಿಸ್ಪ್ಲೇ ಆಗಂಗಿಲ್ಲ. ನೇರವಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಕರೆಕ್ಟ್ ಆಗಿ ಅಲ್ಲಿ ತಂಡ ರಚನೆ ಮಾಡಿಕೊಂಡು ನಾವು ಅದನ್ನ ಇನ್ಸ್ಪೆಕ್ಷನ್ ಮಾಡ್ತೀವಿ. ಹೌದಾ? ಇವತ್ತೇನಾದ್ರು ನೀವು ಬಾಲ ಕಾರ್ಮಿಕರಿದ್ರಪ್ಪ ಅಂದ್ರೆ ನಮ್ಮ ತಾಲೂಕು ಮಟ್ಟದಲ್ಲಿ ಮಾನ್ಯ ತಹಶೀಲ್ದಾರರು ಅಧ್ಯಕ್ಷರಿರ್ತಾರೆ. ತಾಲೂಕು ಮಟ್ಟದ ಸಮಿತಿಗೆ ನಾವು ಸದಸ್ಯ ಕಾರ್ಯದರ್ಶಿ ಇರ್ತೀವಿ. ಇನ್ನುಳಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಶಿಕ್ಷಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಮತ್ತೆ ಲೋಕಲ್ ಬಾಡೀಸ್, ಈಗ ಪಂಚಾಯತಿ ಇರ್ತಲ್ಲ ಅಂತಲ್ಲೆಲ್ಲ ಅಧಿಕಾರಿಗಳನ್ನು ತಗೊಂಡು ಆ ಮಗುವನ್ನ ರಕ್ಷಣೆ ಮಾಡಿ CWC ಮುಂದೆ ಹಾಜರುಪಡಿಸಿ ಆ ಮಗು ಯಾಕೆ ಕೆಲಸ ಮಾಡ್ತಿತ್ತು ಮತ್ತೆ ಆ ಮಗುವಿಗೆ ಏನು ತೊಂದರೆ ಇದೆ ಅನ್ನೋದನ್ನ ಪರಿಗಣಿಸಿ ಆ ಮಗುವಿನ ಮುಂದಿನ ಶಿಕ್ಷಣವನ್ನ ಕಲಿಸುವಂತ ವ್ಯವಸ್ಥೆ ಇಲಾಖೆ ಮಾಡುತ್ತೆ ಮತ್ತೆ ಸರ್ಕಾರ ಮಾಡುತ್ತೆ. ಅಲ್ಲ, ಎಲ್ಲೋ ಮಕ್ಕಳು ಸಹಿತ ಕಲಿಬೇಕಲ್ಲ. ಎಲ್ರಿಗೂ RT ಗೊತ್ತಾ? ರೈಟ್ ಆಫ್ ಎಜುಕೇಶನ್ ಆಕ್ಟ್, ಶಿಕ್ಷಣ ಹಕ್ಕು. ಎಲ್ಲರೂ ಸಹಿತ 14 ವರ್ಷದೊಳಗಿನ ಮಗು ಕಡ್ಡಾಯವಾಗಿ ಶಿಕ್ಷಣ ಪಡಿಬೇಕಂತೇಳಿ ಸರ್ಕಾರ ಕಾಯ್ದೆ ಮಾಡಿದೆ. ಎಲ್ಲರೂ ಸಹಿತ ಶಿಕ್ಷಣ ಪಡಲೇಬೇಕಲ್ಲ, ಬಾಲಕಾರ್ಮಿಕತೆ ಮಾಡಬಾರ್ದಲ್ಲ. ಅದಕ್ಕೆ ನಿಮ್ಮ ಆಜುಬಾಜು ಏನಾರ ನಿಮ್ಗೆಲ್ಲಾರ ಮಕ್ಕಳು ಕಂಡ್ರಂದ್ರೆ ದಯವಿಟ್ಟು 1098 ಫೋನ್ ಮಾಡ್ರಿ. ನಿಮ್ಮ ಹೆಸರು ಎಲ್ಲೂ ಡಿಸ್ಪ್ಲೇ ಆಗಂಗಿಲ್ಲ. ಇಂಥವ್ರು ಯಾಕೆ ಮಾಡ್ರಿ ಎಲ್ಲಂತೇನಿಲ್ಲ, ಜಸ್ಟ್ ಅಡ್ರೆಸ್ ಕೇಳ್ತಾರೆ ಅಷ್ಟೇ. ಅವ್ರು ಎಲ್ಲಿಂದ ಮಾಡಿರಿ, ಎಲ್ಲಿಗೆ ಹೋಗ್ಬೇಕು ಅಂತ ಕೇಳ್ತಾರೆ. ಅಡ್ರೆಸ್ ಅನ್ನು ಕರೆಕ್ಟ್ ಇದ್ರಂದ್ರೆ ಅದನ್ನ ಮಗುವನ್ನ ರಕ್ಷಣೆ ಮಾಡಿ ಆ ಮಗುವಿಗೆ ಏನು ಸೌಲಭ್ಯ ಬೇಕಲ್ಲ ಅವೆಲ್ಲ ಸೌಲಭ್ಯ ಕೊಡಿಸುವಂಥ, ಶಿಕ್ಷಣ ಕೊಡಿಸುವಂಥ ವ್ಯವಸ್ಥೆ ಆಗುತ್ತೆ. ಅಕಸ್ಮಾತ್ ಏನೋ ತೀರಾ ಬಡತನದಲ್ಲಿದ್ರಪ್ಪ ಅಂದ್ರೆ ಯಾವುದೇ ಸರ್ಕಾರದ ಸೌಲಭ್ಯದಿಂದ ವಂಚಿತರಾಗಿದ್ದರಿಂದ ತಂದೆ ತಾಯಿಗಳು ಅಂತ ಸೌಲಭ್ಯನ ಕೊಡುವಂಥ ವ್ಯವಸ್ಥೆ ಸಹಿತ ಕಾರ್ಮಿಕ ಇಲಾಖೆಯಿಂದ ಆಯಿತು ಮತ್ತೆ ಯಾವ ಇಲಾಖೆಗೆ ಸಂಬಂಧಪಡುತ್ತಲ್ಲ ಆ ಇಲಾಖೆಯಿಂದ ಆ ವ್ಯವಸ್ಥೆಯನ್ನು ಕೊಡ್ತೀವಿ. ವಿಶೇಷ ಇರ್ಬೇಕಾದ್ರೆ ನಮ್ಮಲ್ಲಿ ಬಾಲ ಕಾರ್ಮಿಕರು ಯಾರಾಗ್ತಾರಪ್ಪ ಅಂದ್ರೆ ತೀರಾ ಬಡತನದಿದ್ದವರು ಮತ್ತೆ ಏನು ಗತಿ ಸ್ಥಿತಿಗತಿ ಇರಂಗಿಲ್ಲ ಅಂಥವರೆಲ್ಲ ಬಾಲ ಕಾರ್ಮಿಕರಾಗಿರ್ತಾರೆ. ವಿಶೇಷ ಈಗ ಸರ್ಕಾರ ಎಲ್ಲೋ ಮಕ್ಕಳು ಸಹಿತ ಕಲೀಲಿ ಅಂತೇಳಿ ಕಡ್ಡಾಯ ಉಚಿತ ಶಿಕ್ಷಣ ಕೊಟ್ಟಿದೆ. ಅದನ್ನ ಸದುಪಯೋಗ ಪಡ್ಕೊಳ್ಳೋಣ ಅಂತ ಹೇಳ್ತಾ, ಮಕ್ಕಳು ಮನುಕುಲದ ಆಶಾ ಕುಸುಮಗಳು, ಮಕ್ಕಳು ಮನೆಯಂಗಳ ಬೆಳಗುವ ನಂದಾದೀಪಗಳು,
ಮಕ್ಕಳು ಭವಿಷ್ಯದ ಭಾಗ್ಯೋದಯದ ಶಿಲ್ಪಿಗಳು ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಮಕ್ಕಳಂದ್ರೆ ಮಗು ಮನುಷ್ಯಂಗೆ ತಂದೆ ಅಲ್ತೆ ಅಂತೇಳಿ ಹೇಳ್ತಾರೆ. ಪಂಪ ಒಂದ್ ಕಡೆ ಹೇಳ್ತಾನೆ, ಮಗು ಮನುಷ್ಯಂಗೆ ತಂದೆ ಅಲ್ತೆ ಅಂತ. ಅಂದ್ರೆ ಇಡೀ ಮಾನವ ಕುಲಕ್ಕೆ ತಂದೆ ಯಾರು ಅಂತಾರೆ? ಮಗು ಅಂತೇಳಿ ಹೇಳ್ತಾ ಇದೀವಿ. ಆದ್ರೆ ಮಗು ಅಂತಂದ್ರೆ ನಾವು ಎಲ್ಲಿ ಕೂಡ ನಿರ್ಲಕ್ಷ್ಯ ಮಾಡುವಂಗಿಲ್ಲ. ಹೀಗಾಗಿ ಮಕ್ಕಳಿಗೆ ಕೂಡ ಅವ್ರದೇ ಆಗಿರ್ತಕ್ಕಂಥ ಹಕ್ಕುಗಳಿವೆ. ಅವ್ರಿಗೆ ಜೀವಿಸುವಂತ ಹಕ್ಕು ಇರ್ಬೋದು, ಶಿಕ್ಷಣ ಪಡೆಯುವಂತ ಹಕ್ಕಿರ್ಬೋದು, ಮನರಂಜನೆ ಪಡೆಯುವಂತ ಹಕ್ಕಿರ್ಬೋದು, ಅವ್ರ ವಾಕ್ ಸ್ವಾತಂತ್ರ್ಯ ಇರ್ಬೋದು. ಹೀಗೆ ಹಲವಾರು ಹಕ್ಕುಗಳನ್ನು ಕೂಡ ಮಕ್ಕಳಿಗೆ ನೀಡಲಾಗಿದೆ. ಹೀಗಾಗಿ ನಮ್ಮ ವ್ಯವಸ್ಥೆಯಲ್ಲಿ ಇಡೀ ನಮ್ಮ ದೇಶ ಒಂದೇ ಅಲ್ಲ, ಜಗತ್ತಿನ ಹಲವಾರು ದೇಶಗಳಲ್ಲಿ ಅನೇಕ ನಾವೇನು ಸಾಮಾಜಿಕ ಅನಿಷ್ಟಗಳು ಅಂತೇಳಿ ಕರಿತಾ ಇದ್ದೇವಲ್ಲ, ಅಂತ ಸಾಮಾಜಿಕ ಅನಿಷ್ಟಗಳಲ್ಲಿ ಒಂದು ಬಾಲ ಕಾರ್ಮಿಕ ಪದ್ಧತಿಯು ಕೂಡ ಒಂದು ಬೆಳೆದು ಬಂದಿರುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಹಲವಾರು ಕಾರಣಗಳಿಂದಾಗಿ ಬಡತನ ಇರ್ಬೋದು, ಅನಕ್ಷರತೆ ಇರ್ಬೋದು, ನಿರುದ್ಯೋಗ ಇರ್ಬೋದು, ಈ ಎಲ್ಲ ಕಾರಣಗಳಿಂದ ಒಂದು ಸಾಮಾಜಿಕ ವ್ಯವಸ್ಥೆ ಇರ್ಬೋದು. ಈ ವ್ಯವಸ್ಥೆಗಳ ಹಿನ್ನೆಲೆಯಲ್ಲಿ ನಮ್ಮ ಅನೇಕ ಹಳ್ಳಿಗಳಲ್ಲಿ ಇರ್ಬೋದು, ಇವತ್ತಿಗೂ ಕೂಡ ಕೆಲವು ಹಳ್ಳಿಗಳಲ್ಲಿದೆ, ಅನೇಕ ಹಳ್ಳಿಗಳಲ್ಲಿ ಮಕ್ಕಳನ್ನು ಬಲವಂತವಾಗಿ ದುಡಿಸಿಕೊಳ್ಳುವಂತ ಪದ್ಧತಿಯನ್ನ, ಒಂದು ಅಮಾನವೀಯವಾಗಿರ್ತಕ್ಕಂಥ ಪದ್ಧತಿಯನ್ನು ನಾವು ನೋಡ್ತಾ ಇದ್ದೀವಿ. ಅದರ ವಿರುದ್ಧವಾಗಿ ನಮ್ಮ ಅನೇಕ ದಶಕಗಳಿಂದ, ಶತಮಾನಗಳಿಂದಲೇ ಒಂದು ಕಾನೂನಿನ ಕ್ರಮಗಳು ಇರ್ಬೋದು, ಅನೇಕ ನಮಗೆ ಕಾನೂನುಗಳು ಇವೆ. ಆದರೆ ಈ ಸಾಕಷ್ಟು ಈಗ ತಿಳುವಳಿಕೆ ಬಂದಿದೆ. ಆದ್ರೂ ಕೂಡ ಇನ್ನು ಕೆಲವು ಕಡೆ ಕೆಲವೊಂದು ನಾವು ಹೋಟೆಲ್ಗಳಿಗೆ ಹೋಗ್ತಿರ್ತೀವಿ. ಹೋಟೆಲ್ಗಳಲ್ಲಿ ಇರ್ಬೋದು, ಇಟ್ಟಂಗಿ ಬಟ್ಟಿಗಳಲ್ಲಿ ಇರ್ಬೋದು, ಅನೇಕ ಫ್ಯಾಕ್ಟ್ರಿಗಳಲ್ಲಿ ಇರ್ಬೋದು, ಅನೇಕ ಮಕ್ಕಳು ಇವತ್ತೇನಾದ್ರು ತಮ್ಮ ಶಿಕ್ಷಣದಿಂದ ವಂಚಿತರಾಗಿ ಅಲ್ಲಿ ಕಾರ್ಮಿಕರಾಗಿ ದುಡಿಯುವಂಥದ್ದನ್ನ ನಾವು ನೋಡ್ತೀವಿ. ಆದ್ರೆ ಅದೇ ಹೋಟೆಲ್ನಲ್ಲಿ ಮತ್ತೆ ನಾವು ನಾಷ್ಟ ಮಾಡಿ ಚಾ ಕೊಡೋದು ಬಂದ್ಬಿಡ್ತೀವಿ. ಆ ಕಡೆ ನಾವು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಈಗ ಭಾಷಣ ಮಾಡ್ತೀವಿ, ಆದ್ರೆ ಅಲ್ಲಿ ನೋಡಿ ಹಂಗೆ ಬಂದು ಬಿಡ್ತೀವಿ. ಇದು ದಯವಿಟ್ಟು ಆಗಬಾರ್ದು. ನಮ್ಮಲ್ಲಿ ಪರಿವರ್ತನೆ ಆಗ್ಬೇಕು.